ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಫೀವರ್ ಏರ್ ಡ್ರಾಪಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಫ್ರೀಯಾಗಿ ಸೋಷಲ್ ಟೋಕನ್ಸ್ನ ಯಾವ ರೀತಿ ಗ್ರ್ಯಾಬ್ ಮಾಡ್ಕೋಬೇಕು ಅನ್ನೋದು ನೋಡೋಣ. ಮತ್ತು ಈ ಏರ್ ಡ್ರಾಪ್ ಬಂದ್ಬಿಟ್ಟು 100% ಫ್ರೀ. ಹಾಗೆ ಟೋಕನ್ ಕೂಡ ಈ ಮಂತ್ ಲಾಂಚ್ ಇರುತ್ತೆ. ಸೊ ಪ್ರತಿಯೊಬ್ಬರು ಇವತ್ತೇ ಜಾಯ್ನ್ ಆಗ್ರಿ. ಏರ್ ಡ್ರಾಪಿಗೆ ಬೇಕಾಗಿರೋ ಪ್ರತಿಯೊಂದು ಲಿಂಕ್ನು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಪ್ರತಿಯೊಬ್ಬರು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಇರುತ್ತೆ. ಇವಾಗ ಈ ಏರ್ ಡ್ರಾಪಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕಂತ ನೋಡೋಣ. ಫಸ್ಟ್ ಪ್ಲೇಸ್ಟೋರ್ಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಮಾಡಿರಿ. ಓಪನ್ ಮಾಡಿದ್ದೆ ಸೈನ್ ಅಪ್ ಟು ಪಾವೇರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ವೈಟ್ ಕೋಡ್ ಜಾಗದಲ್ಲಿ ಕ್ರಿಪ್ಟೋ ಲಿಕಿ ಅಂತ ಟೈಪ್ ಮಾಡಿರಿ. ಈ ಕೋಡ್ ಎಂಟರ್ ಮಾಡೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ 1000 ಪೇವರ್ ಪಾಯಿಂಟ್ಸ್ ಬರುತ್ತೆ. ಈ 1000 ಪೇವರ್ ಪಾಯಿಂಟ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 200 ಸೋಷಲ್ ಟೋಕನ್ಸು. ಈ 1000 ಪೇವರ್ ಪಾಯಿಂಟ್ಸ್ ಬಂದ್ಬಿಟ್ಟು ನೀವು ಲೆವೆಲ್ 2 ರೀಚ್ ಆದಮೇಲೆ ಬರುತ್ತೆ. ಲೆವೆಲ್ 2 ಇದ್ದವ್ರಿಗೆ ಮಾತ್ರ ಏರ್ ಡ್ರಾಪ್ ಬರೋದು, ಲೆವೆಲ್ 1 ಇದ್ದವ್ರಿಗೆ ಬರೋಲ್ಲ. ಲೆವೆಲ್ 2ಗೆ ಜಸ್ಟ್ ಒನ್ ಡೇಲಿ ಯಾವ ರೀತಿ ರೀಚ್ ಆಗಬೇಕು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಕಂಪ್ಲೀಟಾಗಿ ಅಕೌಂಟ್ ಸೆಟಪ್ ಮಾಡಿರಿ. ಡೈರೆಕ್ಟಾಗಿ ಗೂಗಲ್ ಅಕೌಂಟ್ ಇದ್ದವರು ಸೈನ್ ಅಪ್ ಆಗಿರಿ, ಅಥವಾ ಮ್ಯಾನ್ಯಲ್ ಆಗಿ ಬಂದ್ಬಿಟ್ಟು ಜಿಮೇಲ್ ಮತ್ತು ಪಾಸ್ವರ್ಡ್ ಸೆಟ್ ಮಾಡಿಕೊಡ್ರಿ. ಅದೇ ರೀತಿ ಯೂಸರ್ ಐ ಡಿ, ಯೂಸರ್ ನೇಮು ಮತ್ತು ಪ್ರೊಫೈಲ್ ಪಿಕ್ಚರ್ ಪ್ರತಿಯೊಂದನ್ನು ಸೆಟ್ ಮಾಡಿಕೊಡ್ರಿ. ಅಕೌಂಟ್ ಸೆಟಪ್ ಆದಮೇಲೆ ನೀವು ಈ ಪೇಜಿಗೆ ಬರ್ತೀರಾ. ಈ ಫೇವರ್ ಅಪ್ಲಿಕೇಶನ್ ಬಂದ್ಬಿಟ್ಟು ವೆಬ್3 ಮೇಲೆ ಡೆವಲಪ್ ಆಗಿರೋ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಈ ಅಪ್ಲಿಕೇಶನಲ್ಲಿ ಡೈಲಿ ಆಕ್ಟಿವಿಟೀಸ್ ಮಾಡೋದ್ರಿಂದ ನೀವು ಫೇವರ್ ಪಾಯಿಂಟ್ಸ್ ಅನ್ನೋದು ಪಡಿಬೋದು. ಈ ಫೇವರ್ ಪಾಯಿಂಟ್ಸ್ ಬಂದ್ಬಿಟ್ಟು ನಿಮಗೆ ಸೋಷಲ್ ಟೋಕನ್ ಕನ್ವರ್ಟ್ ಆಗುತ್ತೆ. ಈ ಟೋಕನ್ ಕನ್ವರ್ಷನ್ ರೇಷಿಯೋ ಬಂದ್ಬಿಟ್ಟು 10:2. ಅಂದರೆ 1000 ಪಾಯಿಂಟ್ಸ್ಗೆ ನಿಮಗೆ 200 ಸೋಷಲ್ ಟೋಕನ್ಸ್ ಬರುತ್ತೆ. ಫಸ್ಟು ಮೈನರ್ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿಬಿಟ್ಟು ಫೇವರ್ ಪಾಯಿಂಟ್ಸ್ನ ಗ್ರಾಬ್ ಮಾಡಿಕೊಡ್ರಿ. ನಿಮ್ಮ ಪ್ರೊಫೈಲಲ್ಲಿ ಬಯೋನ ಆ್ಯಡ್ ಮಾಡಿಬಿಟ್ಟು ಸೇವ್ ಮಾಡಿರಿ. ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಕ್ಕೆ ನಿಮಗೆ 20 ಫೇವರ್ ಪಾಯಿಂಟ್ಸ್ ಅನ್ನೋದು ಕೊಡ್ತಾರೆ. ಅದೇ ರೀತಿ ಯಾವುದಾದ್ರು ಒಂದು ಸೋಷಲ್ ಮೀಡಿಯಾ ಅಕೌಂಟ್ನ ಆ್ಯಡ್ ಮಾಡಿಬಿಟ್ಟು ಸೇವ್ ಮಾಡಿರಿ, ಮತ್ತೆ 20 ಫೇವರ್ ಪಾಯಿಂಟ್ಸ್ ಅನ್ನೋದೇ ಆ್ಯಡ್ ಆಗುತ್ತೆ ನಿಮ್ಮ ಅಕೌಂಟ್ಗೆ. ಈ 2 ಟಾಸ್ಕ್ಗಳು ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಬಂದ್ಬಿಟ್ಟು 3ನೇ ಆಪ್ಷನಲ್ಲಿರೋ ಸ್ಟಾರ್ಟ್ ಪೇವಿಂಗ್ ಅರೌಂಡಲ್ಲಿ ಹೋಗ್ಬಿಟ್ಟು ಇರೋ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿರಿ. ಫಸ್ಟು ನಿಮ್ಗೆ ಇಷ್ಟ ಆಗಿರೋ ಯಾವ್ದಾದ್ರು ಒಂದು ಕಮ್ಯುನಿಟಿಯಲ್ಲಿ ಜಾಯ್ನ್ ಆಗಿರಿ. ನೆಕ್ಸ್ಟ್ ಯಾವ್ದಾದ್ರು 5 ಅಕೌಂಟ್ನ ಫಾಲೋ ಮಾಡಬೇಕು. ಸರ್ಚಲ್ಲಿ ಕ್ರಿಪ್ಟೋ ಲಿಕಿ ಅಂತ ಸರ್ಚ್ ಮಾಡಿಬಿಟ್ಟು ಆ ಅಕೌಂಟ್ನ ಫಾಲೋ ಮಾಡಿರಿ. ಮತ್ತು ನಿಮಗೆ ಗೊತ್ತಿರೋರು ಯಾರು 4 ಅಕೌಂಟ್ನ ಫಾಲೋ ಮಾಡಿರಿ, ಇಲ್ಲಾಂದ್ರೆ ನಾನು ಫಾಲೋಯಿಂಗ್ ಲಿಸ್ಟಲ್ಲಿರೋರನ್ನೇ ಫಾಲೋ ಮಾಡಿರಿ. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ಫೇವರ್ ಅಕೌಂಟಲ್ಲಿ ಫಸ್ಟ್ ಪೋಸ್ಟ್ ಮಾಡೋದಕ್ಕೆ ಮತ್ತು ಒಂದು ಪ್ರೀಮಿಯಂ ಪೋಸ್ಟ್ ಮಾಡೋದಕ್ಕೆ ಕೇಳ್ತದೆ. ಎರಡನ್ನೂ ಒಂದೇ ಸಲ ಮಾಡೋಣ. ಅದಕ್ಕೆ ನೀವು ಫಸ್ಟು ಹೋಮ್ ಪೇಜಿಗೆ ಬರ್ರಿ. ಕೆಳಗೆ ನೋಡಿಕೊಂಡ್ರೆ ಸರ್ಕಲಲ್ಲಿ ಪ್ಲಸ್ ಸಿಂಬಲಲ್ಲಿ ಒಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೋಸ್ಟ್ ಜಾಗದಲ್ಲಿ ನೀವೇನಾದ್ರು ಟೈಪ್ ಮಾಡಿರಿ ನಿಮ್ಗೆ ಇಷ್ಟ ಬಂದಿದ್ದು. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೋಸ್ಟ್ ಬೂಸ್ಟಿಂಗ್ ಸೆಕ್ಷನಲ್ಲಿ ಫ್ರೀ ಏನಾದ್ರು ಸೆಲೆಕ್ಟ್ ಆಗಿದ್ದರೆ ಪ್ರೀಮಿಯಮ್ ಸೆಲೆಕ್ಟ್ ಮಾಡ್ಕೊಳ್ರಿ. ಜಸ್ಟ್ ಫಸ್ಟ್ ಪೋಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಪ್ರೀಮಿಯಮ್ ಸೆಲೆಕ್ಟ್ ಮಾಡ್ಕೊಳ್ರಿ. ಏನಕ್ಕಂದರೆ ನೀವು ಒಂದು ಸಲ ಪ್ರೀಮಿಯಮ್ ಪೋಸ್ಟ್ ಮಾಡಬೇಕಂದ್ರೆ 50 ಫೇವರ್ ಪಾಯಿಂಟ್ಸ್ ಅನ್ನೋದು ಸ್ಪೆಂಡ್ ಮಾಡಬೇಕು. ಸೊ ಫಸ್ಟ್ ಟೈಮ್ ಮಾತ್ರ ಪ್ರೀಮಿಯಮ್ ಪೋಸ್ಟ್ ಮಾಡಿಬಿಟ್ಟು ನೆಕ್ಸ್ಟಿಂದ ಫ್ರೀನ ಸೆಲೆಕ್ಟ್ ಮಾಡ್ಕೊಂಡು ಫ್ರೀ ಪೋಸ್ಟ್ಗಳು ಮಾಡ್ಕೊಂಡು ಹೋಗ್ತಾ ಇರ್ರಿ. ನೆಕ್ಸ್ಟ್ ಬರೋ ಟಾಸ್ಕ್ಗಳು ಕಂಪ್ಲೀಟ್ ಮಾಡಬೇಕಂದ್ರೆ ವ್ಯಾಲೆಟ್ ಅನ್ನೋದು ಕನೆಕ್ಟ್ ಮಾಡಬೇಕು. ನಿಮಗೆ ಈ ಕ್ರಿಪ್ಟೋ ವ್ಯಾಲೆಟ್ ಅಂದರೆ ಏನು, ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಗೊತ್ತಿಲ್ಲ ಅಂದರೆ ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋನ ನೋಡಿರಿ. ವೀಡಿಯೋ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇಲ್ಲಾಂದ್ರೆ ಐ ಕಾರ್ಡಲ್ಲಿರುತ್ತೆ. ಆ ವಿಡಿಯೋದಲ್ಲಿ ಮೆಟಾಮಾಸ್ಕ್ ವ್ಯಾಲೆಟ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ದೀನಿ. ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ 12 ವಾಟ್ಸ್ ರಿಕವರ್ ಪ್ರೈಸ್ನ ಕಾಪಿ ಮಾಡಬೇಕು. ಅದಕ್ಕೆ ಮೆಟಾಮಾಸ್ಕಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಸೆಕ್ಷನಲ್ಲಿ ರಿವೀಲ್ ಸೀಕ್ರೆಟ್ ರಿಕವರಿ ಪ್ರೈಸ್ ಇರುತ್ತೆ, ಅದರಲ್ಲಿ ಹೋಗ್ಬಿಟ್ಟು ಈ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಪಾಸ್ವರ್ಡ್ ಎಂಟರ್ ಮಾಡಿಬಿಟ್ಟು ಬ್ಲೂ ಬಟನ್ ಮೇಲೆ ಒಂದು 2 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ರಿಕವರ್ ಪ್ರೈಸ್ ತೋರಿಸುತ್ತೆ, ಅದನ್ನು ಕಾಪಿ ಮಾಡಿಕೊಡ್ರಿ. ನೆಕ್ಸ್ಟ್ ಪ್ಲೇಸ್ಟೋರಲ್ಲಿ ಟ್ರಸ್ಟ್ ವ್ಯಾಲೆಟ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಮಾಡಿರಿ. ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಎಕ್ಸಿಸ್ಟಿಂಗ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸೀಡ್ ಪ್ರೈಸಸ್ ಸೆಲೆಕ್ಟ್ ಮಾಡಿಕೊಂಡು ಮಲ್ಟಿಕಾಯಿನ್ ವ್ಯಾಲೆಟ್ನ ಸೆಲೆಕ್ಟ್ ಮಾಡಿಕೊಡ್ರಿ. ಆಮೇಲೆ ಅಲ್ಲಿ 12 ವಾಟ್ಸ್ ಸೀಡ್ ಪ್ರೈಸಸ್ ಕಾಪಿ ಮಾಡ್ಕೊಂಡಿದ್ರಲ್ಲ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಪಾಸ್ವರ್ಡ್ನ ಸೆಟ್ ಮಾಡಿಕೊಡ್ರಿ. ಇಷ್ಟು ಮಾಡಿದ್ರೆ ಟ್ರಸ್ಟ್ ವ್ಯಾಲೆಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಫೇವರ್ ಅಪ್ಲಿಕೇಶನ್ನ ಓಪನ್ ಮಾಡಿಬಿಟ್ಟು ಟ್ರಸ್ಟ್ ವ್ಯಾಲೆಟ್ನ ಕನೆಕ್ಟ್ ಮಾಡಿಕೊಡ್ರಿ. ವ್ಯಾಲೆಟ್ ಕನೆಕ್ಟ್ ಆದಮೇಲೆ ಒಂದು 5 ನಿಮಿಷ ಆ್ಯಪ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡಿಬಿಟ್ಟು ಆ್ಯಪ್ ಸೆಟ್ಟಿಂಗಲ್ಲಿ ವ್ಯಾಲೆಟ್ ಮ್ಯಾನೇಜರಲ್ಲಿ ಹೋದರೆ ನಿಮ್ಮ ವ್ಯಾಲೆಟ್ ಕನೆಕ್ಟ್ ಆಗಿರೋ ರೀತಿ ತೋರಿಸುತ್ತೆ. ಒಂದು ವೇಳೆ ಏನಾದರೂ ವ್ಯಾಲೆಟ್ ಕನೆಕ್ಟ್ ಆಗಿಲ್ಲ ಅಂದರೆ ವ್ಯಾಲೆಟ್ ಕನೆಕ್ಟ್ ಪ್ರೊಸೀಜರ್ ಮತ್ತೆ ಇನ್ನೊಂದ್ಸಲಿ ಮಾಡಿರಿ. ಒನ್ಸ್ ವ್ಯಾಲೆಟ್ ಕನೆಕ್ಟ್ ಆದಮೇಲೆ ನಿಮ್ಮ ಅಕೌಂಟ್ನ ಲೆವೆಲ್ 1ನಿಂದ ಲೆವೆಲ್ 2ಗೆ ಅಪ್ಗ್ರೇಡ್ ಮಾಡ್ಕೋಬೇಕು. ಲೆವೆಲ್ 1ನಿಂದ ಲೆವೆಲ್ 2ಗೆ ಅಪ್ಗ್ರೇಡ್ ಮಾಡ್ಕೋಬೇಕಂದ್ರೆ ನೀವು 30 ದಿವಸದೊಳಗೆ 10 ಕ್ರೆಡಿಟ್ ಪಾಯಿಂಟ್ಸ್ ಅನ್ನೋದನ್ನು ಜನ್ರೇಟ್ ಮಾಡಬೇಕು. ಈ 10 ಕ್ರೆಡಿಟ್ ಪಾಯಿಂಟ್ಸ್ನ ನೀವು ಒಂದೇ ಒಂದು ದಿವಸದಲ್ಲೇ ಜನ್ರೇಟ್ ಮಾಡ್ಬೋದು. ಈ ಒಂದು NFT ಫ್ರೀಯಾಗಿ ಕ್ಲೈಮ್ ಮಾಡೋದ್ರಿಂದ ಆ NFT ಫ್ರೀಯಾಗಿ ಇವಾಗ ಕ್ಲೈಮ್ ಮಾಡ್ಕೊಳೋಣ. ಫಸ್ಟ್ ನೀವು ಗೆಟ್ ಕನೆಕ್ಟೆಡ್ ಆಪ್ಷನಲ್ಲಿ ಹೋಗ್ರಿ. ಅದರಲ್ಲಿ ಪ್ರೂವ್ ಯುವರ್ ಹ್ಯೂಮನ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟಿಗೆ ತೊಗೊಂಡೋಗುತ್ತೆ. ಇದನ್ನು ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿರಿ. ನೆಕ್ಸ್ಟು ಟ್ರಸ್ಟ್ ವ್ಯಾಲೆಟೇ ಕನೆಕ್ಟ್ ಮಾಡಿರಿ. ಕನೆಕ್ಟ್ ಮಾಡಿದ್ಮೇಲೆ ಪಾಲಿಗಾನಿಗೆ ಸ್ವಿಚ್ ಆಗೋದಕ್ಕೆ ಕೇಳುತ್ತೆ, ಪಾಲಿಗಾನ್ ಸೆಲೆಕ್ಟ್ ಮಾಡಿ ಮತ್ತೆ ಇನ್ನೊಂದ್ಸಲ ವ್ಯಾಲೆಟ್ನ ಕನೆಕ್ಟ್ ಮಾಡಿರಿ. ಕನೆಕ್ಟ್ ಆದಮೇಲೆ ಮತ್ತೆ ಇನ್ನೊಂದ್ಸಲ ಸೈನ್ ಇನ್ ಕೇಳುತ್ತೆ, ಸೈನ್ ಇನ್ ಕೇಳಿದ್ಮೇಲೆ ಪಾಸ್ವರ್ಡ್ ಎಂಟರ್ ಮಾಡ್ತಿದ್ದಂಗೆ ಅಕೌಂಟ್ ಕನೆಕ್ಟ್ ಆಗುತ್ತೆ. ಕ್ಲೈಮ್ ಯುವರ್ NFT ಮೇಲೆ ಕ್ಲಿಕ್ ಮಾಡಿಬಿಟ್ಟು ಐ ಎಮ್ ಹ್ಯೂಮನ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿರಿ.
ಕ್ಯಾಮ್ರಾ ಪರ್ಮಿಷನ್ ಕೇಳುತ್ತೆ, ಅಲೋ ಮಾಡಿರಿ. ನೆಕ್ಸ್ಟು ಇನ್ಸ್ಟ್ರಕ್ಷನಲ್ಲಿ ತೋರಿಸ್ತಿರೋ ರೀತಿ ಆ ಶೇಪ್ ಒಳಗೆ ನಿಮ್ಮ ಫೇಸ್ನ ಕವರ್ ಮಾಡಿ ಇಟ್ಬಿಟ್ಟು ಫೇಸ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿರಿ. ಫೇಸ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಸ್ಟ್ ವಾಲೆಟ್ಗೆ ಒಂದು ಪಾಪಪ್ ಆಗುತ್ತೆ. ಸೈನ್ ಇನ್ ಕಂಪ್ಲೀಟ್ ಮಾಡಿರಿ, ಪಾಸ್ವರ್ಡ್ ಎಂಟರ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲೈಮ್ ಯುವರ್ NFT ಮೇಲೆ ಕ್ಲಿಕ್ ಮಾಡಿರಿ. ಒಂದು 2-3 ನಿಮಿಷ ಆಮೇಲೆ ನಿಮ್ಮ NFT ಅನ್ನೋದು ಕ್ಲೈಮ್ ಆಗುತ್ತೆ. ಗೆಟ್ ಕನೆಕ್ಟೆಡ್ ಆಪ್ಷನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಪ್ರೂವ್ ಯುವರ್ ವುಮನ್ ಅನ್ನೋ ಟಾಸ್ಕು ಕಂಪ್ಲೀಟ್ ಆಗಿರುತ್ತೆ. NFT ಕ್ಲೈಮ್ ಮಾಡಿದ ನೆಕ್ಸ್ಟ್ ದಿವಸಕ್ಕೆ ನಿಮ್ಮ ಅಕೌಂಟು ಲೆವೆಲ್ 2ಗೆ ರೀಚ್ ಆಗಿರುತ್ತೆ. ಅದೇ ರೀತಿ 1000 ಪಾಯಿಂಟ್ಸ್ ಕೂಡ ಆ್ಯಡ್ ಆಗಿರುತ್ತೆ. ಇವಾಗ ಡೈಲಿ ಟಾಸ್ಕ್ ಯಾವ ರೀತಿ ಕಂಪ್ಲೀಟ್ ಮಾಡಬೇಕಂತ ನೋಡೋಣ. ಡೈಲಿ ಯಾವ್ದಾದ್ರು 5 ಪೋಸ್ಟ್ಗೆ ನೀವು ಸ್ಟೇಕ್ ಮಾಡಬೇಕು. ಈ ರೀತಿ ಸ್ಟೇಕ್ ಮಾಡೋದ್ರಿಂದ ನಿಮಗೆ ಫೇವರ್ ಪಾಯಿಂಟ್ಸ್ ಅನ್ನೋದು ಬರುತ್ತೆ. ಡೈಲಿ ನೀವು ಪೋಸ್ಟ್ ಮಾಡೋದ್ರಿಂದ ನಿಮ್ಮ ಪೋಸ್ಟ್ಗೆ ಯಾರಾದರೂ ಸ್ಟೇಕ್ ಮಾಡ್ತಾರೆ. ಇವಾಗ ರಿಮೈನಿಂಗ್ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡೋಣ. ಅದರಲ್ಲಿ ಯಾವ್ದಾದ್ರು ಒಂದು ಪೋಸ್ಟ್ಗೆ ಕಮೆಂಟ್ ಮಾಡೋದಕ್ಕೆ ಹೇಳಿದರೆ, ಕಮೆಂಟ್ ಮಾಡಬೇಕಂದ್ರೆ ನಿಮ್ಮ ಅಕೌಂಟು ಲೆನ್ಸ್ ಪ್ರೊಫೈಲ್ಗೆ ಅಥವಾ ಇಲ್ಲಾಂದರೆ ಫಾರ್ಕಾಸ್ಟರ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ಒನ್ಸ್ ನೀವೇನಾದ್ರು ಲೆವೆಲ್ 2ಗೆ ರೀಚ್ ಆದರೆ ಫ್ರೀಯಾಗಿ ಫಾರ್ಕಾಸ್ಟರ್ ಅಕೌಂಟು, ಮೋಕಾ ಅಕೌಂಟು, ಆಮೇಲೆ ಬಂದುಬಿಟ್ಟು ಲೆನ್ಸ್ ಪ್ರೊಫೈಲ್ನ ಫ್ರೀಯಾಗಿ ಕ್ಲೈಮ್ ಮಾಡ್ಕೋಬೋದು. ಒಂದೊಂದೇ ಅಕೌಂಟ್ನ ಇವಾಗ ಕ್ಲೈಮ್ ಮಾಡೋಣ. ಫಸ್ಟ್ ಲೆನ್ಸ್ ಪ್ರೊಫೈಲ್ನ ಕ್ಲೈಮ್ ಮಾಡ್ಕೊಳೋಣ. ಅದಕ್ಕೆ ವ್ಯಾಲೆಟ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಯೂನಿಕ್ ಯೂಸರ್ ನೇಮ ಎಂಟರ್ ಮಾಡಿಬಿಟ್ಟು ಸೈನ್ ಇನ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಿರಿ. ಈ ರೀತಿ ಕಂಪ್ಲೀಟ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಲೆನ್ಸ್ ಪ್ರೊಫೈಲ್ನ ಕ್ಲೈಮ್ ಮಾಡಿಕೊಡ್ರಿ. ಸೇಮ್ ಇದೇ ರೀತಿ ಫಾರ್ಕಾಸ್ಟರ್ ಐಡಿನೂ ಕ್ಲೈಮ್ ಮಾಡಿಕೊಡ್ರಿ. ನೆಕ್ಸ್ಟು ಮೋಕಾ ID ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಫೇವರ್ ಅಪ್ಲಿಕೇಶನಲ್ಲಿ ಯಾವ ಜಿಮೇಲ್ ಯೂಸ್ ಮಾಡಿರ್ತೀರೋ ಅದೇ ಜಿಮೇಲ್ನ ಯೂಸ್ ಮಾಡಿಬಿಟ್ಟು ಮೋಕಾ ವೆಬ್ಸೈಟಲ್ಲೇ ಲಾಗಿನ್ ಆಗಿರಿ. ಲಾಗಿನ್ ಆದಮೇಲೆ ಮೋಕಾ ಐಡಿನ ಫ್ರೀಯಾಗಿ ಕ್ಲೈಮ್ ಮಾಡಿಬಿಟ್ಟು ಫೇವರ್ ಅಪ್ಲಿಕೇಶನಲ್ಲಿ ಇನ್ನೊಂದ್ಸಲಿ ಕನೆಕ್ಟ್ ಮಾಡಿರಿ. ಮೋಕಾ ID ಅನ್ನೋದು ಫೇವರ್ ಅಪ್ಲಿಕೇಶನ್ಗೆ ಕನೆಕ್ಟ್ ಆಗುತ್ತೆ. ಇದಾದಮೇಲೆ ನೀವು ಯಾವ್ದಾದ್ರು ಒಂದು ಪೋಸ್ಟ್ಗೆ ಹೋಗಿ ಕಮೆಂಟ್ ಮಾಡಿದ್ರೆ ರಿಮೈನಿಂಗ್ ಟಾಸ್ಕ್ಗಳೆಲ್ಲ ಕಂಪ್ಲೀಟ್ ಆಗುತ್ತೆ. ಒಂದೇ ಒಂದು ಟಾಸ್ಕ್ ಪೆಂಡಿಂಗಲ್ಲಿ ಉಳಿಯುತ್ತೆ. NFT ಅವತಾರನ ಪ್ರೊಫೈಲ್ಗೆ ಸೆಟ್ ಮಾಡ್ಕೊಳೋದಕ್ಕೆ ಹೇಳುತ್ತೆ. ಹೊಸ ಅಕೌಂಟಲ್ಲಿ ಯಾವುದೇ ರೀತಿ NFT ಇರಲ್ಲ. ಯಾವುದಾದ್ರು ಫ್ರೀ NFT ಬಂದರೆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ, ಆ್ಯಕ್ಟಿವ್ ಆಗಿರಿ. ಡೈಲಿ ಪೋಸ್ಟ್ಗಳಿಗೆ ಸ್ಟೇಕಿಂಗ್ ಮಾಡೋದು ಮಾತ್ರ ಮರಿಬೇಡ್ರಿ. ಪ್ರೆಸೆಂಟ್ ಆನಿಮಾ ರೆಪ್ಯುಟೇಷನ್ NFT ಇಂದ 10 ಕ್ರೆಡಿಟ್ ಪಾಯಿಂಟ್ಸ್ ಡೈಲಿ ಬರುತ್ತೆ, ಮತ್ತು ಮೋಕಾ ಐಡಿಯಿಂದ 1 ಕ್ರೆಡಿಟ್ ಪಾಯಿಂಟ್ ಬರುತ್ತೆ ಡೈಲಿ. ಇವೆರಡರಿಂದ ಸೇರಿ ಡೈಲಿ 11 ಕ್ರೆಡಿಟ್ ಪಾಯಿಂಟ್ಸ್ ಬರುತ್ತೆ. ಒಂದು ದಿವಸನೂ ಮಿಸ್ ಮಾಡ್ದಲ್ಲೇ ನೀವು 25 ದಿವಸ ಕಂಟಿನ್ಯೂ ಆಗಿ ಸ್ಟೇಕಿಂಗ್ ಮಾಡಿದ್ರೆ ಪೋಸ್ಟ್ಗಳಿಗೆ 25 ದಿವಸ ಆಗ್ತಿದ್ದಂಗೆ ನೀವು ಲೆವೆಲ್ 3ಗೆ ರೀಚ್ ಆಗ್ಬೋದು. ಸೊ ಒಂದು ದಿವಸನೂ ಮಿಸ್ ಮಾಡ್ದಲ್ಲೇ ಡೈಲಿ ಪೋಸ್ಟ್ಗಳಿಗೆ ಸ್ಟೇಕ್ ಮಾಡ್ತಾಯಿರಿ. ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಡಿಸ್ಕಸ್ ಮಾಡಿರಿ.